Good afternoon, students. Am I audible? ಕೇಳಿಸ್ತಿದ್ಯಾ? Yes, sir. So in the last class, we had an overview of the syllabus which is prescribed for you in unit 4 as well as in 5. And also I think we started our discussion on the first part of unit 4, which is connected with partnership. I think we discussed about the introduction to Partnership Act of 1932. ಅದರ ಬಗ್ಗೆ ಮಾತಾಡಿದ್ವಿ. Now in today's class, we'll proceed to the first topic which is prescribed in your syllabus. That is the meaning, definition, nature, and basis of international for this partnership form. That thing we'll be discussing in detail in today's class. ಇಂದಿನ ತರಗತಿಯಲ್ಲಿ ನಾವು ನಮ್ಮ ಸಿಲೆಬಸ್ ನ ಓವರ್ವ್ಯೂ ನೋಡಿದ್ವಿ. ಮತ್ತೆ ಈವನ್ ಪಾರ್ಟ್ನರ್ಶಿಪ್ ನ ಒಂದು ಬೇಸಿಸ್, ಅದರ ಒಂದು ಮೂಲ ತತ್ವಗಳೇನು ಅಥವಾ ಮೂಲಭೂತ ನಿಯಮಗಳೇನು ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ವಿ. ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಇವತ್ತು ನಾವು ನಿಮ್ಮ ಸಿಲೆಬಸ್ ನಲ್ಲಿ ಇರುವಂತಹ ಮೊದಲನೇ ಟಾಪಿಕ್ ಮೀನಿಂಗು, ಡೆಫಿನೇಷನ್ ಮತ್ತೆ ನೇಚರ್ ಆಫ್ ಪಾರ್ಟ್ನರ್ಶಿಪ್. ಪಾಲುದಾರಿಕೆ ಸಂಸ್ಥೆಯ ಅರ್ಥ ಮತ್ತು ಅದರ ವ್ಯಾಖ್ಯಾನ ಮತ್ತೆ ಅದರ ಸ್ವರೂಪ ಅಥವಾ ಸ್ವಭಾವ ಏನಿದೆ ಅದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಡಿಸ್ಕಷನ್ಸ್ ಮಾಡೋಣ. ಸೊ ಟುಡೇ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಮೀನಿಂಗ್ ಅಂಡ್ ಡೆಫಿನೇಷನ್. ಅರ್ಥ ಮತ್ತು ವ್ಯಾಖ್ಯಾನ, ನಂತರ ನೇಚರ್ ಅದರ ಸ್ವಭಾವ ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ. ಸೊ ವಿತ್ ದಟ್ ವಿಲ್ ಸ್ಟಾರ್ಟ್ ಅವರ್ ಕ್ಲಾಸ್ ಬೈ ಶೇರಿಂಗ್ ದಿಸ್ ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನ್ ಕಾಣಿಸುತ್ತಾ? PPT is it visible? ಸ್ಕ್ರೀನ್ ಶೇರ್ ಆಗಿದೆಯಲ್ಲ? ಎಸ್. So there is a typographical error. It is meaning, definition, and nature of partnership. So that's what we'll be looking into in today's session. So definition of partnership as provided under section 4. ಅನುಚ್ಛೇದ 4ರಲ್ಲಿ ಪಾರ್ಟ್ನರ್ಶಿಪ್ ಗೆ ಅರ್ಥ ಕೊಟ್ಟಿದ್ರೆ, ಸೆಕ್ಷನ್ 2 ಮತ್ತೆ 3 ಇವುಗಳನ್ನ ಮುಂದಕ್ಕೆ ಈ ಪಾರ್ಟ್ನರ್ಶಿಪ್ ನ ಒಂದು ಅರ್ಥ ಮತ್ತು ವ್ಯಾಖ್ಯಾನ ನೋಡ್ಕೊಂತಾನೆ 2 ಮತ್ತೆ 3ನೇ ಕಲಂನು ಅದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಹಂಗೆ. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್ ಅಂಡ್ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಈ ಪಾಲುದಾರಿಕೆ ಸಂಸ್ಥೆಯ ಅರ್ಥ ಏನು, ಅದರ ವ್ಯಾಖ್ಯಾನ ಅನ್ನೋದ್ರ ಜೊತೆಲಿ ಅದರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಈಸ್ ದ ಡೆಫಿನೇಷನ್ ಆಸ್ ಪರ್ ಸೆಕ್ಷನ್ 4 ಆಫ್ ಪಾರ್ಟ್ನರ್ಶಿಪ್ ಆಕ್ಟ್. ಕಲಂ 4ರಲ್ಲಿ ಈ ಒಂದು ವ್ಯಾಖ್ಯಾನನ ಪಾರ್ಟ್ನರ್ಶಿಪ್ ಆಕ್ಟ್ ಗೆ ಪಾರ್ಟ್ನರ್ ಅನ್ನೋದಕ್ಕೆ ಈ ಅಧಿನಿಯಮ ವ್ಯಾಖ್ಯಾನ ಕೊಡುತ್ತೆ. ಸೊ ವಿಲ್ ಬಿ ಜಸ್ಟ್ go through this definition and find out what are the essential elements to say that there is partnership. ಪಾಲುದಾರಿಕಾ ಸಂಸ್ಥೆ ಬಗ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಕೆಲವು ವಿಷಯ ತಿಳ್ಕೊಂಡ್ವಿ. ಏನು ಪಾರ್ಟ್ನರ್, ಏನು ಪಾರ್ಟ್ನರ್ಶಿಪ್, ಏನು ವಾಟ್ ಇಸ್ ಪಾರ್ಟ್ನರ್ಶಿಪ್, ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಅರ್ಥ ಮಾಡ್ಕೊಂಡ್ವಿ. ಪಾರ್ಟ್ನರ್ಶಿಪ್ ಅಂದ್ರೆ ಏನದೊಂದು 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು. ಸರಿ, ಅದ್ರ ಬಗ್ಗೆ ವ್ಯಾಖ್ಯಾನ ಇವತ್ತು ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ ಅದ್ರ ಬಗ್ಗೆ. ಅದಕ್ಕೆ ಮುಂಚೆ ಲಾಸ್ಟ್ ಕ್ಲಾಸ್ ನಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ಟಿದ್ವಿ. ಏನದು ಅಂತ ಜ್ಞಾಪಕ ಇದೆಯಾ? What is partnership as such? ಏನು ಪಾರ್ಟ್ನರ್ಶಿಪ್ ಅಂದ್ರೆ? ಯಾರಾದ್ರೂ ಹೇಳಕ್ಕಾಗುತ್ತಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ನಾವು? ವಾಟ್ ವಿ ಡಿಸ್ಕಸ್ ಇನ್ ದ ಲಾಸ್ಟ್ ಕ್ಲಾಸ್ ಆಸ್ ಫಾರ್ as introduction to partnership is concerned? ಏನ್ರ ಬಗ್ಗೆ ಮಾತಾಡಿದ್ವಿ ಪಾರ್ಟ್ನರ್ಶಿಪ್ ಅಲ್ಲಿ? We discussed about the act regulating the partnerships. Okay, ಅದಕ್ಕೆ ಮುಂಚೆ partnership act. ಕರೆಕ್ಟ್. ಅದಕ್ಕೆ ಮುಂಚೆ ಏನು ಡಿಸ್ಕಸ್ ಮಾಡಿದ್ವಿ ಅಲ್ವಾ? Common forms of business entities. Yes, common forms of business entities are business organizations. ಬಿಸ್ನೆಸ್ ಆರ್ಗನೈಸೇಷನ್ಸ್ ಬಗ್ಗೆ ಡಿಸ್ಕಸ್ ಅಂದ್ರೆ ವ್ಯಾಪಾರಿ ಸಂಸ್ಥೆಗಳ ಬಗ್ಗೆ ಮಾತಾಡಿದ್ವಿ. ವ್ಯಾಪಾರಿ ಸಂಸ್ಥೆಗಳಲ್ಲಿ ಹಲವಾರು ಸಂಸ್ಥೆಗಳು ಬರ್ತದೆ. ಸೋಲ್ ಪ್ರೊಪ್ರೈಟರ್ಶಿಪ್, ಕಂಪನಿ, ಕೋಆಪರೇಟಿವ್ ಸೊಸೈಟೀಸು, ಅದ್ರ ಜೊತೆಲಿ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಪಾರ್ಟ್ನರ್ಶಿಪ್ ಅನ್ನೋದೇನು? ಅದು ಒಂದು ವ್ಯಾಪಾರಿ ಸಂಸ್ಥೆ. ಅದ್ರ ಬಗ್ಗೆ ನಮ್ಗೆ ಯಾವ್ದು ಕನ್ಫ್ಯೂಷನ್ಸ್ ಇರಬಹುದು, ಅದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಸೊ ಪಾರ್ಟ್ನರ್ಶಿಪ್ ಇಸ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಇಟ್ ಇಸ್ ಒನ್ ಆಫ್ ದ ಫಾರ್ಮ್ಸ್ ಆಫ್ ಡೂಯಿಂಗ್ ಬಿಸ್ನೆಸ್. ನಾವು ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಹೆಂಗ್ ಮಾಡ್ತೀವಿ? ವ್ಯಾಪಾರನ ಹಲವಾರು ಮಾರ್ಗಗಳಲ್ಲಿ ಮಾಡಬಹುದು. ಒಂದು ಮಾರ್ಗ ಯಾವುದು ಅಥವಾ ಒಂದು ಸ್ವರೂಪ ಯಾವುದು ಅಂದ್ರೆ ಇಟ್ ಈಸ್ ಥ್ರೂ ಪಾರ್ಟ್ನರ್ಶಿಪ್. ದಟ್ ಈಸ್ ದ ಫಸ್ಟ್ ಥಿಂಗ್ ವಿಚ್ ವಿ ಶುಡ್ ಕೀಪ್ ಇನ್ ಅವರ್ ಮೈಂಡ್. ಓಕೆ, ಮೂವಿಂಗ್ ಫರ್ದರ್ ಈಸ್ ಆನ್ ಪಾರ್ಟ್ನರ್ಶಿಪ್ ಅಂದ್ರೆ ಏನು ಅನ್ನೋದನ್ನ ಇವಾಗ ಆ ಒಂದು ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸೊ
ಪಾರ್ಟ್ನರ್ಶಿಪ್ ಈಸ್ ಡೆಫಿನೇಷನ್ ಏನ್ ಕೊಟ್ಟಿದೆ ಈ ಕಲಂ 4 ಈ ಅಧಿನಿಯಮದ ಕೆಳಗೆ ಅಂದ್ರೆ ಪಾರ್ಟ್ನರ್ಶಿಪ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಫಾರ್ ಆಲ್. ಈಚ್ ವರ್ಡ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಇನ್ ದಿಸ್ ಡೆಫಿನೇಷನ್. ಇದು ಒಂದು ವ್ಯಾಖ್ಯಾನ ಕೊಟ್ಟಿರೋದು ಪಾಲುದಾರಿಕೆಗೆ ಕೊಟ್ಟಿರೋ ಒಂದು ವ್ಯಾಖ್ಯಾನ ಈ ಅಧಿನಿಯಮದಲ್ಲಿ. ಪಾರ್ಟ್ನರ್ಶಿಪ್, ಆಮ್ ಐ ಆಡಿಬಲ್? ಕೇಳಿಸ್ತಿದೆಯಾ ಕ್ಲೀನ್ ಆಗಿ? Yes, sir. ಮತ್ತೆ ಡಿಸ್ಟರ್ಬೆನ್ಸ್ ಏನ ಕೇಳಿಸ್ತಿದೆ? ಈಚೆ ಕಡೆ ಹೊರಗಡೆ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ ತುಂಬಾ? ಏನಿಲ್ವಾ? ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಪಕ್ಕ ಒಂದ್ ಮನೆ ಹೊಡಿತಾ ಇದಾರೆ ಅವರು, ಅದಕ್ಕೆ ತುಂಬಾ ಶಬ್ದ ಆಗ್ತಿದೆ ಅಲ್ಲಿ. ಇಸ್ ಇಟ್ ಆಡಿಬಲ್ ಟು ಯು ಆಲ್ಸೋ? ನಿಮ್ಗೂ ಕೇಳಿಸ್ತಾ ಇದೆ ಇಲ್ವಾ? ಬಿಕಾಸ್ ಐ ಹ್ಯಾವ್ ಪುಟ್ ಇಲ್ಲ ಅಲ್ಲ, ಓಕೆ. ಅದಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ವರ್ಕ್ ಆಗ್ತಾ ಇದೆಯೋ ಡೌಟ್ ಇತ್ತು. ಇಟ್ಸ್ ಓಕೆ, ಇಟ್ಸ್ ವರ್ಕಿಂಗ್. ಸೊ ಪಾರ್ಟ್ನರ್ಶಿಪ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಅಗ್ರಿ ಟು ಶೇರ್ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. All of you please note those terminologies which are put in red font. ರೆಡ್ ಫಾಂಟ್ ಅಲ್ಲಿ ಮಾರ್ಕ್ ಮಾಡಿದೀವಲ್ಲ, ಅವುಗಳ ಬಗ್ಗೆ ನಾವು ವಿಶೇಷವಾದ ಗಮನ ಹರಿಸಬೇಕು. ಇಟ್ಸ್ ಎ ರಿಲೇಶನ್ಶಿಪ್. ಪಾರ್ಟ್ನರ್ಶಿಪ್ ಅಲ್ಲಿ ಏನಿರುತ್ತೆ? ಒಂದು ಸಂಬಂಧ ಇರುತ್ತೆ. ಯಾರ ನಡುವೆ? ಬಿಟ್ವೀನ್ ಪರ್ಸನ್ಸ್, ವ್ಯಕ್ತಿಗಳ ನಡುವೆ ಇರುವಂತಹ ಒಂದು ಸಂಬಂಧ. ಯಾವ ವ್ಯಕ್ತಿಗಳವರು? ಹೂ ಆರ್ ದೋಸ್ ಪರ್ಸನ್ಸ್? ದೋಸ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್. ಅವ್ರ ಏನ್ ಮಾಡಿದ್ರು? ಒಪ್ಕೊಂಡ್ರು. ದೇ ಹ್ಯಾವ್ ಅಗ್ರೀಡ್. ಏನಕ್ಕೆ ಒಪ್ಕೊಂಡ್ರು? ದೇ ಅಗ್ರೀಡ್ ಟು ಶೇರ್. ಶೇರ್ ಅಂದ್ರೆ ಏನು? ಪಾಲು ತಗೊಳ್ಳೋದು. ಅಗ್ರೀಡ್ ಟು ಶೇರ್ ಅಂದ್ರೆ ಪಾಲು ತಗೊಳ್ಳೋದು. Am I audible now? sir. Yes, I think network problem ಆಯ್ತು, ಹೋಗಿತ್ತು ಇದು. It has come back. Okay. So ಪಾರ್ಟ್ನರ್ಶಿಪ್ ಗೆ ಡೆಫಿನೇಷನ್ ಇದು ಏನಿದೆ? ರಿಲೇಶನ್ಶಿಪ್ ಇರುತ್ತೆ, ಸಂಬಂಧ ಇರುತ್ತೆ. ಯಾರ ನಡುವೆ? ಕೆಲವು ವ್ಯಕ್ತಿಗಳ ನಡುವೆ. ಸೊ ಬಿಟ್ವೀನ್ ಪರ್ಸನ್ಸ್ ಹೂ ಅಗ್ರೀಡ್, ಅವ್ರು ಒಪ್ಕೊಂಡಿರ್ತಾರೆ. ಏನಕ್ಕೆ? ಟು ಶೇರ್. ಶೇರ್ ಅಂದ್ರೆ ಇಲ್ಲಿ ಪಾಲ್ ತಗೊಳ್ಳೋದಕ್ಕೆ ಒಪ್ಕೊಂತಾರೆ. ಏನ್ರಲ್ಲಿ ಪಾಲ್ ತಗೊಳ್ತಾರೆ? ಶೇರ್ ದ ಪ್ರಾಫಿಟ್ಸ್. ಬರೋ ಲಾಭದಲ್ಲಿ ಪಾಲ್ ತಗೊಂತೀವಿ. ಲಾಭ ಹೆಂಗ್ ಬಂತು? ಆಫ್ ಎ ಬಿಸ್ನೆಸ್. ಅಂದ್ರೆ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ. ವ್ಯಾಪಾರನ ಯಾರು ಮಾಡ್ತೀವಿ? ವ್ಯಾಪಾರ ಕ್ಯಾರಿಡ್ ಆನ್ ಬೈ ಆಲ್. ಆಲ್ ಅಂದ್ರೆ ಅಲ್ಲಿ ಯಾರು ಒಪ್ಕೊಂಡ್ಬಿಟ್ಟಿರ್ತಾರೋ ಅವರೆಲ್ಲ ಸೇರಿ ಬೇಕಾದ್ರೆ ವ್ಯಾಪಾರ ಮಾಡ್ತಿರ್ಬೋದು. ಆರ್ ಎನಿ ಆಫ್ ದೆಮ್, ಆ ವ್ಯಾಪಾರನ ಯಾರೋ ಕೆಲವರು ತಮ್ಮ ಪರವಾಗಿ ಮತ್ತು ಅಲ್ಲಿ ಮಿಕ್ಕಿದವ್ರ ಎಲ್ಲರ ಪರವಾಗಿ ವ್ಯಾಪಾರ ಮಾಡ್ತಿರ್ತಾರೆ. ಅಂತ ಒಂದು ಒಪ್ಪಂದದಲ್ಲಿ ಈ ರೀತಿ ಬರೋ ಒಂದು ಲಾಭದಲ್ಲಿ ಪಾಲ್ ತಗೊಂತೀವಿ ಅಂತ ಒಪ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರೆ ಯಾರಾದ್ರೂ ಇಬ್ಬರು ಅಥವಾ ಇಬ್ಬರಿಗಿನ ಹೆಚ್ಚು ವ್ಯಕ್ತಿಗಳು, ಅವರ ನಡುವೆ ಇರುವಂತಹ ಸಂಬಂಧನ ನಾವೇನಂತ ಕರಿತೀವಿ? ಅದನ್ನ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಶಿಪ್ ಇಸ್ ದ ರಿಲೇಶನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಇದು ಬಹಳ ಇಂಪಾರ್ಟೆಂಟ್ ಲಾಸ್ಟ್ ವರ್ಡ್. ಆಫ್ ಕೋರ್ಸ್ ಇದನ್ನ ಮುಂದೆ ಇನ್ನು ಡೀಟೇಲ್ ಆಗಿ ಓದ್ತೀವಿ. ಒಂದು ಬಿಸ್ನೆಸ್ ನಡೀತಾ ಇರ್ತದೆ. ಅದನ್ನ ಇಬ್ರು ಅಥವಾ ಇಬ್ಬರಿಗಿನ ಹೆಚ್ಚು ವ್ಯಕ್ತಿಗಳು ಆ ಬಿಸ್ನೆಸ್ ನ ಎಲ್ಲರೂ ಸೇರ್ಕೊಂಡು ನೋಡ್ಕೊಂತಾ ಇರ್ಬೋದು, ಅಥವಾ ಅದ್ರಲ್ಲಿ ಒಬ್ರು ಅಥವಾ ಇಬ್ರು ಇರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಎಲ್ಲರೂ ಇಲ್ಲದೆ ಕೆಲವರು ವ್ಯಕ್ತಿಗಳು ಮಾತ್ರ ಆ ಒಂದು ವ್ಯಾಪಾರನ ನಡ್ಸ್ಕೊಂಡು ಹೋಗ್ತಿರ್ಬೋದು. ಆ ನಡ್ಸ್ಕೊಂಡು ಹೋಗ್ತಿರೋ ವ್ಯಾಪಾರದಲ್ಲಿ ಬರೋ ಲಾಭನ ಅವರೆಲ್ಲ ಹಂಚ್ಕೊಳ್ಳೋಕೆ ಒಪ್ಕೊಂಡಿರ್ತಾರೆ. ಆ ಬಿಸ್ನೆಸ್ ನ ಹಿಂಗೆ ಈ ತರ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ರೆ, ಈ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಆ ಒಂದು ವ್ಯಾಪಾರನ, ಅಂತ ಒಂದು ಸಂಬಂಧ ಇರುತ್ತಲ್ಲ ಅವ್ರ ನಡುವೆ, ಯಾರೋ ವ್ಯಕ್ತಿಗಳು ಇರ್ತಾರಲ್ಲ, ಆ ಒಂದು ಸಂಬಂಧನ ನಾವು ಪಾಲುಗಾರಿಕೆ ಅಂತ ಪರಿಗಣಿಸ್ತೀವಿ. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್. ಈ ಒಂದು ಡೆಫಿನೇಷನ್ ನೋಡೋದ್ರಿಂದ ನಮ್ಗೆ ಕೆಲವು ಎಸೆನ್ಷಿಯಲ್ಸ್ ಆಫ್ ಪಾರ್ಟ್ನರ್ಶಿಪ್ ನ ಕಂಡುಹಿಡ್ಕೊಬಹುದು. ವಿ ಕ್ಯಾನ್ ಫೈಂಡ್ ಔಟ್ ದ ಎಸೆನ್ಷಿಯಲ್ಸ್ ಟು ಸೇ ದಟ್ ದೇರ್ ಇಸ್ ಗೋಯಿಂಗ್ ಟು ಬಿ ಎ ಪಾರ್ಟ್ನರ್ಶಿಪ್. ಒಂದು ಪಾಲುದಾರಿಕೆ ಸಂಸ್ಥೆ ಇರಬೇಕು ಅಂದ್ರೆ ಅದಕ್ಕಿರೋ ಅವಶ್ಯಕತೆಗಳೇನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಲೆಟ್ ಅಸ್ ಲುಕ್ ಇನ್ ಟು ದೋಸ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಫಾರ್ ಎ ವ್ಯಾಲಿಡ್ ಪಾರ್ಟ್ನರ್ಶಿಪ್ ಫರ್ಮ್. ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇರಬೇಕು ಅಂದ್ರೆ ಅದರಲ್ಲಿ ಏನೇನು ಇರಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂತೀವಿ. ಒಂದ್ ನಿಮಿಷ, ಐ ವಿಲ್ ಜಸ್ಟ್ ಪುಟ್ ದೆಮ್ ಅನಿಮೇಷನ್ ಮಿಸ್ ಆಗಿದೆ ಅಲ್ಲಿ. ಒನ್
ಎಸೆನ್ಷಿಯಲ್ಸ್ ಆಫ್ ಎ ಪಾರ್ಟ್ನರ್ಶಿಪ್. ಒಂದು ಪಾಲುದಾರಿಕೆ ಸಂಸ್ಥೆ ಇರಬೇಕು ಅಂದ್ರೆ ಅಲ್ಲಿ ಏನೇನ್ ಇರಬೇಕು? These are the few things which you should know. So there must be at least 2 persons. Minimum ಇಬ್ರು ವ್ಯಕ್ತಿಗಳು ಇರಲೇಬೇಕು ಪಾರ್ಟ್ನರ್ಶಿಪ್ ಗೆ. 1 person ಕಂಪನಿ ಇರಬಹುದು. ಓದ್ತಿರ ಮುಂದಕ್ಕೆ ಫೈನಲ್ ಇಯರ್ ಹೋದಾಗ there can be a 1 person company, but there cannot be a 1 person partnership. 1 person partnership ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ 1 person ಕಂಪನಿ ಬೇಕಾದ್ರೆ ಇರಬಹುದು. So one of the first and the most important essential requirement of partnership is there must be at least 2 persons. ಎಷ್ಟು ಜನ ಇರಬಹುದು? ಮ್ಯಾಕ್ಸಿಮಮ್ ಎಷ್ಟು ಜನ ಬೇಕಾದ್ರೂ ಇರ್ಬೋದಾ? ಅದರ ಬಗ್ಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ, ಅದೇನು ಅನ್ನೋದನ್ನ ಮುಂದಕ್ಕೆ ನೋಡ್ತೀವಿ. ಸೊ ಆಸ್ ಆಫ್ ನೌ ಯು ರಿಮೆಂಬರ್ ದಿಸ್ ಮಚ್, ದೇರ್ ಶುಡ್ ಬಿ ಅಟ್ ಲೀಸ್ಟ್ 2 persons ಟು ಸೇ ದಟ್ ದೇರ್ ಇಸ್ ಗೋಯಿಂಗ್ ಟು ಬಿ ಪಾರ್ಟ್ನರ್ಶಿಪ್ ಫಾರ್ಮ್. ಒಂದು ಪಾಲುದಾರಿಕಾ ಸಂಸ್ಥೆ ಇರಬೇಕು ಅಂದ್ರೆ ಅಲ್ಲಿ ಇಬ್ಬರು ಮಿನಿಮಮ್ ಇಬ್ಬರು ಇರಲೇಬೇಕು. ಇಬ್ಬರಿಗಿನ್ನ ಹೆಚ್ಚು ಜನ ಇರಬಹುದು, ಆದ್ರೆ ಮಿನಿಮಮ್ ಇಬ್ಬರು ಇರಲೇಬೇಕು. ದೆನ್ ದೇರ್ ಮಸ್ಟ್ ಬಿ ಎ ರಿಲೇಶನ್ಶಿಪ್. ಆ ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಇರ್ತಾರಲ್ಲ ಅವ್ರ ನಡುವೆ ಒಂದು ಸಂಬಂಧ ಇರಬೇಕು. ಯಾವ ರೀತಿ ಸಂಬಂಧ ಇರಬೇಕು? ದೇರ್ ಮಸ್ಟ್ ಬಿ ಎ ರಿಲೇಶನ್ಶಿಪ್ ಅಂಡ್ ದಟ್ ರಿಲೇಶನ್ಶಿಪ್ ಶುಡ್ ಅರೈಸ್ ಔಟ್ ಆಫ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ 2 or more persons. ಆ ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಇರ್ತಾರಲ್ಲ ಅವ್ರ ನಡುವೆ ಉಂಟಾಗುವಂತಹ ಸಂಬಂಧ ಎಲ್ಲಿಂದ ಬರುತ್ತೆ ಅಂದ್ರೆ ದಟ್ ರಿಲೇಶನ್ ಶುಡ್ ಬಿ ಅರೈಸಿಂಗ್ ಔಟ್ ಆಫ್ ಅನ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಆಗ್ಲಿ ಅಂದ್ರೆ ಏನು ಅಂತ ನಮ್ಗೆ ಆಗ್ಲೇ ಗೊತ್ತಿದೆ ಅಂದ್ಕೊಂತೀನಿ ನಾನು. ವಾಟ್ ಈಸ್ ಅನ್ ಅಗ್ರಿಮೆಂಟ್? ವಾಟ್ ಈಸ್ ಅನ್ ಅಗ್ರಿಮೆಂಟ್ ಹೇಳ್ಬೇಕು. ಎಲ್ಲ ಇನ್ನು 15 ದಿವಸಕ್ಕೆ ಮುಂಚೆ ಎಕ್ಸಾಮ್ ಬರ್ದಿದ್ರಿ ಎಲ್ಲಾರು ನೀವು, ಹೌದಲ್ವಾ? ಏನ್ ಅಗ್ರಿಮೆಂಟ್ ಅಂದ್ರೆ? Promise or set of promise formulating for the consultation for ಇನ್ನೊಂದ್ಸತಿ ಹೇಳ್ರಿ ಹೇಳಪ್ಪ. ಕರೆಕ್ಟ್ ನೀವು ಹೇಳ್ತಿರೋದು ಹೇಳಿ. promise or set of promises formulating for the Forming what? formulating the consideration for Forming consideration to each other is called as an agreement. ಹೌದಾ? Correct. What is a contract? What is a contract? agreement enforceable by law. Exactly. Agreements enforceable by law is a contract. Are all agreements are contracts? Are all agreements are contracts? Yes, sir. But all contracts are not agreement. ತಪ್ಪು ಹೇಳ್ತೀರಿ. Anyone All else? contracts are agreements, sir, but Yes. all agreements are not contracts. Yes, isn't it? Isn't it? That does make sense. ಯಾಕಂದ್ರೆ agreements ಎಲ್ಲ contracts ಆಗಲ್ಲ. Only those agreements which are enforceable by law becomes contract. And but once we say it is a contract, by implication it should have agreement. So that should be kept in mind. So relationship ಹೆಂಗ್ ಬರ್ಬೇಕು? ಪಾರ್ಟ್ನರ್ಸ್ ಆಗೋದಕ್ಕೆ ಬರೋ ಒಂದು ಸಂಬಂಧ ಇದೆಯಲ್ಲ ಅದು ಹೆಂಗ್ ಉಂಟಾಗ್ಬೇಕು ಅಂದ್ರೆ it should be arising out of an agreement between 2 or more persons. ಇಬ್ಬರು ಅಥವಾ ಇಬ್ಬರಿಗಿನ್ನ ಹೆಚ್ಚು ವ್ಯಕ್ತಿಗಳ ನಡುವೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕು. ಅಗ್ರಿಮೆಂಟ್ ಮೂಲಕ ಒಂದು ಸಂಬಂಧ ಏರ್ಪಟ್ಟಿರ್ಬೇಕು ಅವ್ರ ನಡುವೆ. ಯಾವ ತರದ ಅಗ್ರಿಮೆಂಟು? ಫಸ್ಟ್ ಇಬ್ಬರಿಗಿನ್ನ ಹೆಚ್ಚು ವ್ಯಕ್ತಿಗಳು ಇರಬೇಕು, ಅವ್ರ ನಡುವೆ ಒಂದು ಸಂಬಂಧ ಉದ್ಭವ ಆಗಿರ್ಬೇಕು, ಉಂಟಾಗಿರ್ಬೇಕು. ಆ ಸಂಬಂಧ ಉಂಟಾಗಿರೋದ್ರಿಂದ ಅದು ಒಂದು ಅಗ್ರಿಮೆಂಟ್ ಮೂಲಕ ಉಂಟಾಯ್ತು. ದೇರ್ ಶುಡ್ ಬಿ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದೋಸ್ 2 or more persons. ಏನ್ ಅಗ್ರಿಮೆಂಟ್? ಅಗ್ರಿಮೆಂಟ್ ಈಸ್ ಟು ಡೂ ಬಿಸ್ನೆಸ್. ಬಹಳ ಮುಖ್ಯ. ಒಪ್ಪಂದ ಏನಕ್ಕೆ ಮಾಡ್ಕೊಂಡಿದ್ರಿ? ಒಪ್ಪಂದ ಬಿಸ್ನೆಸ್ ಮಾಡೋಕ್ಕೋಸ್ಕರ ಒಪ್ಪಂದ ಮಾಡಿದಿರ, ವ್ಯಾಪಾರ ಮಾಡೋದಕ್ಕೆ ಒಪ್ಪಂದ ಮಾಡಿದ್ರೆ. ಅಗ್ರಿಮೆಂಟ್ ಈಸ್ ಟು ಡೂ ಬಿಸ್ನೆಸ್. ಮತ್ತೆ ಹೆಂಗ್ ಬಿಸ್ನೆಸ್ ಮಾಡ್ತಿದೀವಿ? ಬಿಸ್ನೆಸ್ ಮಾಡ್ತೀವಿ, ಅಗ್ರಿಮೆಂಟ್ ಟು ಡೂ ಬಿಸ್ನೆಸ್, ಅಂಡ್ ದ ಅಗ್ರಿಮೆಂಟ್ ಮಸ್ಟ್ ಬಿ ಟು ಶೇರ್ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್. ಅಗ್ರಿಮೆಂಟ್ ಮಾಡ್ಕೊಂತೀವಿ, ವ್ಯಾಪಾರ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂತೀವಿ. ಮತ್ತೆ ವ್ಯಾಪಾರ ಜೊತೆಲಿ ಏನಾಗುತ್ತೆ? ವ್ಯಾಪಾರದಿಂದ ಬರೋದು. ಐ ಹೋಪ್ ಯು ನೋ ದ ಮೀನಿಂಗ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಅಂದ್ರೆ ಏನು? ಕ್ಯಾನ್ ಎನಿವನ್ ಡಿಫೈನ್ ದಿಸ್ ಟರ್ಮ್ ಬಿಸ್ನೆಸ್? At least can you define this term trade? Trade, business ಎರಡು ಒಂದೇನಾ ಬೇರೆನಾ? ತುಂಬಾ ಜನ ಕಾಮರ್ಸ್ ಓದಿದ್ದಾರೆ, ಹೇಳಿ. The process of selling and buying the goods for profit is known as business. Is in business. Okay, what is trade? Trade ಅಂದ್ರೆ ಏನಂಗಾರೆ? ಟ್ರೇಡ್ ಅಂದ್ರೆ ಏನಂಗಾರೆ ಹೇಳಪ್ಪ, ಗೊತ್ತಿಲ್ವಾ? ಇನ್ ಫ್ಯಾಕ್ಟ್ ಬಿಸ್ನೆಸ್ ಇಸ್ ಎ ಮಚ್ ಎ ವೈಡರ್ ಟರ್ಮ್ ದನ್ ಟ್ರೇಡ್. ಟ್ರೇಡ್ ಅಂದ್ರೆ ಟ್ರೇಡ್ ಅಲ್ಲಿ ಏನಾಗುತ್ತೆ? ಬೈಯಿಂಗ್ ದ ಗೂಡ್ಸ್ ಫಾರ್ ದ ಪರ್ಪಸ್ ಆಫ್ ಸೆಲ್ಲಿಂಗ್ ಇಟ್ ವಿತ್ ಪ್ರಾಫಿಟ್.
ಅದು ಟ್ರೇಡ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಟ್ರೇಡು ಸೇರ್ಕೊಂಡಿರುತ್ತೆ, ಬಟ್ ಇಟ್ ಇನ್ಕ್ಲೂಡ್ಸ್ ಇವನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಹಲವಾರು ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಸೇರಿಸಿ ಬಿಸ್ನೆಸ್ ಆಗ್ತದೆ. ಸೊ ಟ್ರೇಡ್, business, commerce, almost they are used to be used similar in a similar terms, whereas trade is just buying for the purpose of selling, that is called as business. ನೋಡಿದಿರಿ ಈಗ ಏನ್ ಮಾಡ್ತೀರಿ, ಮಿಲ್ಕ್ is produced and being sold by KMF ಗೊತ್ತಿದೆಯಲ್ಲ ಎಲ್ಲರಿಗೂ. KMF ಬಿಸ್ನೆಸ್ ಮಾಡ್ತಾ ಇದೆಯಾ ಅಥವಾ ಟ್ರೇಡ್ ಮಾಡ್ತಾ ಇದೆಯಾ? ಬಿಸ್ನೆಸ್ ಮಾಡ್ತಾ ಇದೆ. ನಿಮ್ಮ ಏರಿಯಾದಲ್ಲಿ ಅತಲಗಿರಿ ನಾಕಾದಲ್ಲಿ ಒಂದು ಅಂಗಡಿ ಇದೆ ನೋಡಿದ್ರಲ್ಲ, ಅತಲಗಿರಿ ನಾಕಾದಲ್ಲಿ ಒಂದು ನಂದಿನಿ ಬೂತ್ ಇದೆ. ನಂದಿನಿ ಬೂತ್ ಅದು ಯಾರೋ ಒಬ್ಬರು ವ್ಯಕ್ತಿಗೆ ಸೇರಿದ್ದು. ಆ ವ್ಯಕ್ತಿ ಏನ್ ಮಾಡ್ತಾನೆ, KMF ಇಂದ ಹಾಲ್ ತಗೊಂತಾನೆ. ಅದನ್ನ ಏನ್ ತಗೊಂತಾನ ಆತ ಹಾಲ್ನ? ವೈ ಹಿ ಇಸ್ ಗೋಯಿಂಗ್ ಟು ಟೇಕ್ ದ ಮಿಲ್ಕ್ ಫ್ರಮ್ KMF to sell it to others. ಆ ಮಾರೋದ್ರಿಂದ ಅವನಿಗೆ ಏನ್ ಸಿಗುತ್ತೆ? He is going to earn profit. So that is trade. That is trade. KMF is involved in business, but it is not just involved in trade. Whereas this person who is selling the milk in the Atalgiri Naka, he is only doing trade. I hope you understand. That is the difference between business and trade. So what it's okay here. Agreement must be to share the profits of a business. Trade always includes business. In other words, every trade is not a business, but trade is part and parcel of business, but every business is not considered as a trade. Okay, I hope you can understand the difference. So agreement must be to share the profits of a business. ಯಾವುದೇ ವಾಣಿಜ್ಯ ಚಟುವಟಿಕೆಗಳಿರಬೇಕು, ಆ ಚಟುವಟಿಕೆಗಳಿಂದ ಲಾಭ ಬರುತ್ತೆ, ಆ ಲಾಭನ ಹಂಚ್ಕೊಬೇಕು. ಬಿಸ್ನೆಸ್ ಮಾಡ್ತಿದ್ದೀವಿ ಅಂದ್ರೆ ಅದು ಲಾಭಕ್ಕೋಸ್ಕರನೇ ಬಿಸ್ನೆಸ್ ಮಾಡೋದು. ಚಾರಿಟಿಗೋಸ್ಕರ ನೀವೇನಾರ ಕೆಲಸ ಮಾಡ್ತಿದ್ದೀರಿ, ಸಮಾಜ ಸೇವೆಗೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ನಾವು ಬಿಸ್ನೆಸ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಹೌದಾ ಅಲ್ವಾ? Isn't it? Can we consider charity as business? ಸಾಧ್ಯನೇ ಇಲ್ಲ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಇಲ್ಲಿ ನೀವು ಪಾಲುಗಾರಿಕೆ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಅಗ್ರಿಮೆಂಟ್ ಏನಕ್ಕೋಸ್ಕರ ಅಂದ್ರೆ ಅಗ್ರಿಮೆಂಟ್ ಬಿಸ್ನೆಸ್ ಮಾಡೋದಕ್ಕೋಸ್ಕರ. ಮತ್ತೆ ಬರೀ ಬಿಸ್ನೆಸ್ ಮಾಡೋದಷ್ಟೇ ಅಲ್ಲ, ಬಿಸ್ನೆಸ್ ಮಾಡಿದ್ಮೇಲೆ ಬಿಸ್ನೆಸ್ ಏನಕ್ಕೆ ಮಾಡ್ತೀವಿ? ಬಿಸ್ನೆಸ್ ಮಾಡೋದು ಲಾಭ ಮಾಡೋದಕ್ಕೆ ಮಾಡೋದು. ಲಾಭ ಬರುತ್ತಲ್ಲ, ಆ ಲಾಭನ ಹಂಚ್ಕೊಂತೀವಿ. Agreement to share the profits of the business. ವ್ಯಾಪಾರ ಮಾಡ್ತಿರ್ತೀರಿ, ಆ ವ್ಯಾಪಾರದಲ್ಲಿ ಬರೋ ಲಾಭನ ಹಂಚ್ಕೊಳ್ಳೋದಕ್ಕೆ ಒಪ್ಪಂದ ಮಾಡ್ಕೊಂಡಿದೀನಿ. ಮತ್ತೆ ಮುಂದಕ್ಕೇನು, ಆ ಬಿಸ್ನೆಸ್ ಯಾರು ಮಾಡೋದು? Who is going to do the business which is carried on? ಯಾರು ಮಾಡ್ಬೇಕು ತಾನೆ ಬಿಸ್ನೆಸ್ ನ? Business is carried on by whom? Business is carried on, must be carried on by all. ಎಲ್ಲಾ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಿದ್ದೀವಿ, ಅಥವಾ ಕೆಲವರು ಮಾಡ್ತೀವಿ, ಅಥವಾ ಒಬ್ರು ಇಬ್ರು 5 ಜನ ಇದ್ರೆ 5 ಜನ ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ಒಪ್ಪಂದ ಮಾಡ್ಕೊಂಡ್ರಿ. ಅದರಲ್ಲಿ 3 ಜನ ಮಾತ್ರ ವ್ಯಾಪಾರ ಮಾಡ್ತಾರೆ, ಇನ್ನಿಬ್ರು ಸುಮ್ನೆ ಅವ್ರ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ. ಅದರ ಬರೋ ಲಾಭದಲ್ಲಿ 5 ಜನ ಭಾಗ ಮಾಡ್ಕೊಂತೀವಿ, ನಡೀತದೆ. ಬಿಸ್ನೆಸ್ ಎಲ್ಲರೂ ಮಾಡ್ಬೇಕಾಗಿಲ್ಲ. ಆದ್ರೆ ಕೆಲವ್ರು ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಅವರು ತಮಗೋಸ್ಕರ ಅಷ್ಟೇ ಅಲ್ಲದೆ ತಮ್ಮನ್ ಬಿಟ್ಟು ಇನ್ನು ಇದ್ರವ್ರು ಇರ್ತಾರಲ್ಲ ಪಾರ್ಟ್ನರ್ಸ್, ಅವ್ರ ಪರವಾಗೂ ವ್ಯಾಪಾರನ ನಡ್ಸ್ಕೊಂಡು ಹೋಗ್ತಾನೆ ಮುಂದಕ್ಕೆ. ಅಂತಹ ಒಂದು ಸನ್ನಿವೇಶ ಇದ್ರೆ, ಇಂತಹ ಸ್ಥಿತಿ ಇದ್ರೆ, ಈ ಎಲ್ಲಾ ಅಂಶಗಳಿದ್ರೆ, ಆಲ್ ದೀಸ್ ಎಲಿಮೆಂಟ್ಸ್, ಇವೆಲ್ಲ ಅಂಶಗಳಿದ್ರೆ ಮಾತ್ರ ಅಂತಹ ಒಂದು ಗುಂಪು, ಏನಿದ್ರೆ 3-4 ಜನ ಇದಾರಲ್ಲ, ಅವರ ಒಂದು ಚಟುವಟಿಕೆನ ನಾವೇನಂತ ಕರಿಬಹುದು? ಪಾಲುದಾರಿಕೆ ಸಂಸ್ಥೆ ಅಂತ ಪರಿಗಣಿಸಬಹುದು. These are the essential requirements to say that there is a partnership. First, minimum 2 persons. ಎರಡನೇದು, ಒಂದು ಅವ್ರ ನಡುವೆ ಒಂದು ಸಂಬಂಧ ಇರುತ್ತೆ. ಸಂಬಂಧ ಏನಿಂದ ಬರುತ್ತೆ? ಒಂದು ಅಗ್ರಿಮೆಂಟ್ ಇಂದ ಬರುತ್ತೆ. ಆ ಅಗ್ರಿಮೆಂಟ್ ಏನಕ್ಕೋಸ್ಕರ? ಅಗ್ರಿಮೆಂಟ್ ಅಲ್ಲಿ 2 ಅಂಶ ಇರ್ತದೆ. ಒಂದು ಬಿಸ್ನೆಸ್ ಮಾಡ್ಬೇಕು, ಮತ್ತೆ ಬಿಸ್ನೆಸ್ ಇಂದ ಬರೋ ಲಾಭನ ಎಲ್ಲರೂ ಹಂಚ್ಕೊಂತೀವಿ ಅಂತ ಒಪ್ಪಂದ ಮಾಡ್ಕೊಂಡಿರ್ಬೇಕು. ಆ ಬಿಸ್ನೆಸ್ ನ ಎಲ್ಲರೂ ಒಟ್ಟಿಗೆ ಸೇರಿಸಿ ನಡ್ಸ್ಕೊಂಡ್ಬೋದು ಹೋಗ್ಬೋದು, ಅಥವಾ ಅವರಲ್ಲಿ ಎಲ್ಲರ ಪರವಾಗಿ ಒಬ್ರು ಅಥವಾ ಕೆಲವು ವ್ಯಕ್ತಿಗಳು ಮಿಕ್ಕಿದವರ ಪರವಾಗಿ ಕೂಡ ಆ ಒಂದು ವ್ಯಾಪಾರನ ನಡ್ಸ್ಕೊಂಡು ಹೋಗ್ತಿರ್ಬೋದು. ಇಂತಹ ಒಂದು ಸಂಬಂಧಕ್ಕೆ ನಾವೇನಂತ ಕರಿತೀವಿ, ಅಥವಾ ಇಂತಹ ಒಂದು ವ್ಯವಸ್ಥೆನ ನಾವೇನಂತ ಕರಿತೀವಿ ಅಂದ್ರೆ ಅದನ್ನ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡೆಫಿನೇಷನ್ ಅಂಡ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್. ಆದ್ರೆ ಇಷ್ಟಕ್ಕೆ ಮುಗಿಯಲ್ಲ ಡಿಸ್ಕಷನ್. ವಿ ಶುಡ್ ನೋ ಇನ್ ಡೀಟೇಲ್ some of the important things under each characters, each essential element. ಪ್ರತಿಯೊಂದು ಎಲಿಮೆಂಟ್ ಕೆಳಗೂ ಪ್ರಮುಖ ಇನ್ನು ಕೆಲವು ಡೀಟೇಲ್ಸ್ ನಾವು ತಿಳ್ಕೊಬೇಕು. ಲೆಟ್ ಅಸ್ ಡಿಸ್ಕಸ್ ಆಲ್ ದೀಸ್ ಎಸೆನ್ಷಿಯಲ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಇನ್ ಮೋರ್ ಡೀಟೇಲ್. ಹೇಳಮ್ಮ ಸಹನಾ.
Sir, what is the difference between a firm and a company, sir? ಅದು ಬರ್ತೀನಿ, ಮುಂದಕ್ಕೆ ಬರ್ತೀನಿ. ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಟ್. ಫರ್ಮ್ ಇಸ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಅದು ಏನ್ರ ಬಗ್ಗೆ ನಾವು ಓದ್ತಾ ಇದೀವಲ್ಲ ಈಗ, ದಿಸ್ ಈಸ್ ಪಾರ್ಟ್ನರ್ಶಿಪ್. ಟು ಸೇ ಸಮಥಿಂಗ್ ಆಸ್ ಎ ಕಂಪನಿ, ಇಟ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್. ಅರ್ಥ ಆಗ್ತಿದೆಯಲ್ಲ? ಕಂಪನೀಸ್ ಆಕ್ಟ್ ಅಂತ ಮುಂದೆ ಒಂದು ಬರುತ್ತೆ, ಕಂಪನಿ ಅಧಿನಿಯಮ ಅಂತ. ಕಂಪನೀಸ್ ಆಕ್ಟ್ ಆಫ್ 2013, ದಟ್ ಈಸ್ ದ ಲಾ ವಿಚ್ ಇಸ್ ಇನ್ ಫೋರ್ಸ್ ಇನ್ ಇಂಡಿಯಾ ಟುಡೇ. So if to say something is a company in India, it should be registered under this 2013 act or under earlier company law. ಮುಂಚೆ ಒಂದು ಕಂಪನಿ ಲಾ ಆಯ್ತು, ಕಂಪನೀಸ್ ಆಕ್ಟ್ ಆಫ್ 1956 ಅಂತ, ಅದರ ಕೆಳಗೆ ಆಗಿರ್ಬೋದು, ಅಥವಾ ಈಗಿನ ಕಂಪನಿ ಲಾ ಕೆಳಗೆ ರಿಜಿಸ್ಟ್ರೇಷನ್ ಆಗಿದ್ರೆ ಅದನ್ನ ಕಂಪನಿ ಅಂತ ಕರಿತೀವಿ. ಫರ್ಮ್ ಅಂದ್ರೆ, ಫರ್ಮ್ is an entity which is regulated by Partnership Act of 1932. That is the base. Again, some issue with the internet. We'll proceed. We are looking into this. Yes, I hope I answered your questions, Anna. Clear? So registration under Yes, Companies Act is a company. A company which is regulated by Manjunath Bande. That is called as a firm. Yes, Eli Manjunath. Whether startup can be company or firm. It is left to you. Whichever you want, you can do. There is no rule that you have to start from partnership and then should establish a company. We will discuss. ಇನ್ನು ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವಾಗ ಯಾವ್ಯಾವ್ದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ. We will discuss the relationship between partnership and other forms of business organizations. ಇದನ್ನ ಇಲ್ಲೂ ಬಹಳ ಬ್ರೀಫ್ ಆಗಿ ಓದ್ತೀವಿ. ಇಲ್ಲಿ ಮುಂದಕ್ಕೆ ನೀವು ಕಂಪನಿ ಲಾ ಓದ್ತಿರಲ್ಲ ಫೈನಲ್ ಇರ್ಲಿ, ಅಲ್ಲಿ ನೀವು ಅದನ್ನು ಇನ್ನು ಡೀಟೇಲ್ ಆಗಿ ಓದ್ತೀರಿ. ಓಕೆ, ಸೊ ಈ ಫಸ್ಟ್ ಪಾರ್ಟ್ನರ್ಶಿಪ್ ಶುರು ಮಾಡಬೇಕು ಅಂತ ಎಲ್ಲೂ ಇಲ್ಲ, ಅಥವಾ ಫಸ್ಟ್ ಕಂಪನಿನೇ ಶುರು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಇಟ್ ಈಸ್ ಬೇಸ್ಡ್ ಆನ್ ಯುವರ್ ಕನ್ವೀನಿಯನ್ಸ್ ಅಂಡ್ ಯುವರ್ ನೀಡ್ಸ್ ಅಂಡ್ ದ ಕೈಂಡ್ ಆಫ್ ಬಿಸ್ನೆಸ್ ಯು ಡು. ನೀವು ಯಾವ ರೀತಿ ವ್ಯಾಪಾರ ಮಾಡ್ತೀರೋ ಅನ್ನೋ ಆಧಾರದ ಮೇಲೆ ನೀವು ಏನನ್ನ ಸ್ಥಾಪನೆ ಮಾಡಬೇಕು, ಫರ್ಮ್ ಮಾಡ್ಬೇಕಾ ಅಥವಾ ಕಂಪನಿ ಮಾಡ್ಬೇಕು ಅನ್ನೋದನ್ನ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಮಂಜುನಾಥ್, ಅರ್ಥ ಆಯ್ತಾ? Yes, sir. Okay. Yes, sir. So essentials ಆಯ್ತಿತ್ತು. I think this is done. Right. ಇಲ್ಲಿದ್ವಲ್ಲ, there must be two or more, at least 2 persons. ಇದು ಬಹಳ ಮೊದಲನೇ ಅತ್ಯಂತ ಅವಶ್ಯಕವಾದ ಅಂಶ. ಆಗ್ಲೇ ಹೇಳಿದ್ದೆ ನಾನು, ಯು ಕೆನಾಟ್ ಹ್ಯಾವ್ ಎ 1 person ಪಾರ್ಟ್ನರ್ಶಿಪ್. ಯಾಕಾಗಲ್ಲ ಅಂತ ನೀವು ಹೇಳ್ಬೇಕೀಗ. ವೈ ಕಾಂಟ್ ದೇರ್ ಬಿ ಎ 1 person ಪಾರ್ಟ್ನರ್ಶಿಪ್? ಯಾಕಾಗಲ್ಲ? ಯಾಕಾಗಲ್ಲ? ಕಂಪನಿ ಒಂದು 1 person ಕಂಪನಿ ಸಾಧ್ಯ ಇದೆ. ಯು ಕ್ಯಾನ್ ರಿಜಿಸ್ಟರ್ 1 person ಕಂಪನಿ, ಬಟ್ ಯು ಕೆನಾಟ್ ಹ್ಯಾವ್ 1 person ಪಾರ್ಟ್ನರ್ಶಿಪ್. ಯಾಕೆ ಹೇಳ್ಬೇಕು? ಯು ಶುಡ್ ಅಪ್ಲೈ ಯುವರ್ ಮೈಂಡ್. ಕಾಂಟ್ರಾಕ್ಟ್ ಆಕ್ಟ್ ಓದಿದ್ರೆ ಹೇಳಮ್ಮ. Partnership meaning is itself ಇರ್ಬೇಕಾಗುತ್ತೆ ಸರ್. ಒಬ್ರು ಹೇಳ್ತಾ ಇರ್ತಾರ್ರಿ, ಒಂದ್ ನಿಮಿಷ wait, let her complete. ಹೇಳಿ. the meaning of partnership is itself the agreement with another person, sir. ಹೌದಲ್ವಾ? ಅಗ್ರಿಮೆಂಟ್ ಆಗ್ಬೇಕು ಅಂದ್ರೆ ಏನಿರ್ಬೇಕು? There has to be 2 people. 2 persons, isn't it? A person cannot enter into an agreement with himself. himself. ಹೌದಲ್ಲ? That is the reason. Yes, ಇನ್ನೇನಾರ ಇದೆಯಾ? ಇನ್ನೊಬ್ರೇನೋ ಮಾತಾಡ್ತಿದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ ಅದು. Anything else? That is the reason. That is the reason. You cannot have a partnership of a single person because partnership ಆಗ್ಬೇಕಂದ್ರೆ ಇಬ್ರು ಅಥವಾ ಇಬ್ರಿಗಿಂತ ಜಾಸ್ತಿ ವ್ಯಕ್ತಿಗಳು ಇದ್ರೆ ಅಲ್ಲಿ ಪಾರ್ಟ್ನರ್ಶಿಪ್ ಅಂತ ಅನ್ಸ್ಕೊಂತೈತೆ. ಅದೇ ಯಾಕೆ ಅಂತ ಪ್ರಶ್ನೆ ಬಂತು, ಉತ್ತರ ಹೇಳಿದ್ರು ನಿಮ್ ಫ್ರೆಂಡ್ ಆಗ್ಲೇ. ಯಾಕಂದ್ರೆ ಅದೊಂದು ಅಗ್ರಿಮೆಂಟ್. ಕರೆಕ್ಟ್, ಅಗ್ರಿಮೆಂಟ್ ಆಗ್ಬೇಕು ಅಂದ್ರೆ ನಾವು ಬೇಸಿಕ್ ತಿಳ್ಕೊಂಡ್ವಿ ಕಾಂಟ್ರಾಕ್ಟ್ ಗೆ. ಯು ಕೆನಾಟ್ ಹ್ಯಾವ್ ಅನ್ ಅಗ್ರಿಮೆಂಟ್ ವಿತ್ ಯುವರ್ ಸೆಲ್ಫ್. ನಿನ್ನ ಜೊತೆ ನೀನೇ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಅದರಿಂದ ಈ ಪಾರ್ಟ್ನರ್ಶಿಪ್ ನ ಒಂದು ಅತ್ಯಂತ ಅವಶ್ಯಕತೆ ಅಗ್ರಿಮೆಂಟ್ ಇರೋದ್ರಿಂದ, ಅಗ್ರಿಮೆಂಟ್ ಅಲ್ಲಿ ಇಬ್ರು ಇರಲೇಬೇಕು. ಅದರಿಂದ ಪಾರ್ಟ್ನರ್ಶಿಪ್ ಆಗ್ಬೇಕು ಅಂದ್ರೆ ಇಬ್ರು ಇರಲೇಬೇಕು. ಸೊ ಅನ್ಲೆಸ್ ದೇರ್ ಆರ್ ಅಟ್ ಲೀಸ್ಟ್ 2 persons, ದೇರ್ ಕ್ಯಾನ್ ನಾಟ್ ಬಿ ಎನ್ ಪಾರ್ಟ್ನರ್ಶಿಪ್. ಒಂದು ಪಾರ್ಟ್ನರ್ಶಿಪ್ ಸಂಸ್ಥೆ ಇರೋಕ್ ಸಾಧ್ಯನೇ ಇಲ್ಲ. ಎಲ್ಲಿ ಇಬ್ಬರಿಗಿನ ಕಡಿಮೆ ಒಬ್ಬನೇ ಇದ್ರೆ ಪಾರ್ಟ್ನರ್ಶಿಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಂದುವರಿತಾ, ಸೊ ಪರ್ಸನ್ ಮಸ್ಟ್ ಬಿ ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಎಂತ ವ್ಯಕ್ತಿ ಇರ್ಬೇಕು ಅವನು?
ಇಬ್ಬರು ವ್ಯಕ್ತಿಗಳ ನಡುವೆ ಒಪ್ಪಂದ ಆಗ್ಬೇಕು ಅಂದ್ವಿ. ಮತ್ತೆ ಮುಂದಿನ ಪ್ರಶ್ನೆ ಏನು ಅಂದ್ರೆ ಎಂತವ್ರು ಇರ್ಬೇಕು ಆ ವ್ಯಕ್ತಿಗಳು? Persons must be competent to enter into a contract. There is a difference between an agreement and a contract. ಒಂದು 10 ವರ್ಷದ ಮಗು ಇನ್ನೊಂದು 10 ವರ್ಷದ ಮಗು ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಏನು ರಿಗಾರ್ಡಿಂಗ್ ದ ಎಕ್ಸ್ಚೇಂಜ್ ಆಫ್ ಟಾಯ್ಸ್. ಒಬ್ಬನ ಹತ್ರ ಬಾಲ್ ಇದೆ, ಇನ್ನೊಬ್ಬನ ಹತ್ರ ಬ್ಯಾಟ್ ಇದೆ. ನೀನ್ ನನ್ನ ಬಾಲ್ ನಿನ್ ಕೊಡ್ತೀನಿ, ನಿನ್ ಬ್ಯಾಟ್ ನನಗೆ ಕೊಡು ಅಂತ ಒಪ್ಪಂದ ಮಾಡ್ಕೊಂಡು ಅದು ಒಪ್ಪಂದ ಆಗುತ್ತೆ. ಬಿಕಾಸ್ ದೇರ್ ಇಸ್ ಅನ್ ಆಫರ್ ಅಂಡ್ ಅನ್ ಅಕ್ಸೆಪ್ಟೆನ್ಸ್. ಇಸ್ ಇಟ್ ಎ ಕಾಂಟ್ರಾಕ್ಟ್? 10 ವರ್ಷದ No, ಮಕ್ಕಳು. sir. No, because the parties to the agreement are not competent to enter into a contract. ಒಂದು ಒಪ್ಪಂದ, ಒಂದು ಕರಾರು ಮಾಡ್ಕೊಳ್ಳೋದಕ್ಕೆ ಆ ಒಪ್ಪಂದ ಮಾಡ್ಕೊಂಡ್ರಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡ್ರಲ್ಲ ಇಬ್ರು ಹುಡುಗರು, ದೇ ಆರ್ ಇನ್ಕಾಂಪಿಟೆಂಟ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್ ಬಿಕಾಸ್ ಆಫ್ ಡಿಸಬಿಲಿಟಿ ಆಫ್ ಡ್ಯೂ ಟು ಏಜ್. ಅದೇ ರೀತಿ ಪಾರ್ಟ್ನರ್ಶಿಪ್ಗೂ ಅಷ್ಟೇ. ಎಂತ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇಲ್ಲಿ ಯಾರ ನಡುವೆ ಆಗ್ಬೇಕು? ದ ಪರ್ಸನ್ಸ್ ಹೂ ಆರ್ ಎಂಟರಿಂಗ್ ಇಂಟು ಅನ್ ಅಗ್ರಿಮೆಂಟ್ ಟು ಎಸ್ಟಾಬ್ಲಿಷ್ ಪಾರ್ಟ್ನರ್ಶಿಪ್ ಫರ್ಮ್, ದೇ ಮಸ್ಟ್ ಬಿ ಕಾಂಪಿಟೆಂಟ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್. ಅವ್ರಿಗೆ ಕರಾರು ಅಧಿನಿಯಮದ ಪ್ರಕಾರ ಕರಾರು ಮಾಡೋ ಚೈತನ್ಯ ಇರುವಂತಹ ವ್ಯಕ್ತಿಗಳು ಮಾತ್ರ ಪಾರ್ಟ್ನರ್ಶಿಪ್ ನ ಮಾಡಬಹುದು. ಪರ್ಸನ್ಸ್ ಮಸ್ಟ್ ಬಿ ಕಾಂಪಿಟೆಂಟ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್. ಇದು ಎರಡನೇ ಪ್ರಮುಖ ಅಂಶ, ನಮಗೆ ಪರ್ಸನ್ಸ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ದೇ ಮೇ ಬಿ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್ ಪರ್ಸನ್ಸ್. ಸಮ್ ಆಫ್ ದೆಮ್ ಆರ್ ನ್ಯಾಚುರಲ್ ಅಂಡ್ ಅದರ್ಸ್ ಆರ್ ಆರ್ಟಿಫಿಷಿಯಲ್. ಇದು ಆಗ್ಬೋದು. ಏನಂಗಂದ್ರೆ ವಾಟ್ ಡು ಯು ಮೀನ್ ಬೈ ದಿಸ್? ಎಂತ ವ್ಯಕ್ತಿಗಳಿರ್ಬೇಕು? ವ್ಯಕ್ತಿಗಳು ದೇ ಕ್ಯಾನ್ ಬಿ ಆರ್ಟಿಫಿಷಿಯಲ್ ಪರ್ಸನ್ಸ್ ಆರ್ ದೇ ಕ್ಯಾನ್ ಬಿ ನ್ಯಾಚುರಲ್ ಪರ್ಸನ್ಸ್. ನ್ಯಾಚುರಲ್ ಪರ್ಸನ್ಸ್ ಅಂದ್ರೆ ಸ್ವಾಭಾವಿಕ ವ್ಯಕ್ತಿ, Human being. ಹ್ಯೂಮನ್ ಬೀಯಿಂಗ್ಸ್. ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂದ್ರೆ who are artificial persons? Companies. Yes, companies ಆಗಿರ್ಬೋದು, ಬೇರೆ ಬೇರೆ ಅಸೋಸಿಯೇಷನ್ಸ್ ಇರ್ತದೆ, ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು, ಟ್ರಸ್ಟ್ಸ್ ಆಗಿರ್ಬೋದು, ಟ್ರೇಡ್ ಯೂನಿಯನ್ಸ್ ಆಗಿರ್ಬೋದು, ಎನಿ ಅದರ್ ಅಥಾರಿಟಿ ವಿಚ್ ಹ್ಯಾವ್ ಓನ್ಲಿ ಲೀಗಲ್ ಪರ್ಸನಾಲಿಟಿ. ಇನ್ ದ ಐ ಆಫ್ ಲಾ ದೇ ಹ್ಯಾವ್ ಪರ್ಸನಾಲಿಟಿ. ವ್ಯಕ್ತಿತ್ವ ಕಾನೂನಿನ ದೃಷ್ಟಿಯಲ್ಲಿ ಮಾತ್ರ ಇದೆ, ಆದ್ರೆ ಸ್ವಾಭಾವಿಕವಾಗಿ ಅವಕ್ಕೆ ವ್ಯಕ್ತಿತ್ವ ಇರೋದಿಲ್ಲ. ಅಂತವ್ರು ಬೇಕಾದ್ರೂ ಆಗಿರ್ಬೋದು. ಎ ಫರ್ಮ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಆರ್ ಪಾರ್ಟಿ ಟು ದ ಅಗ್ರಿಮೆಂಟ್ ಕ್ಯಾನ್ ಬಿ ನ್ಯಾಚುರಲ್ ಪರ್ಸನ್ಸ್. ನಾವು 5 ಜನ, ನಿಮ್ ಅಡ್ವೊಕೇಟ್ಸ್, ನೀವು 5 ಜನ ಸ್ಟೂಡೆಂಟ್ಸ್, ನಿಮ್ ಬ್ಯಾಚ್ಮೇಟ್ಸ್, ನೀವೇನ್ ಮಾಡ್ಬೇಕು? ಧಾರವಾಡದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಪ್ಪ LLB ಆದ್ಮೇಲೆ. ನೀವೆಲ್ಲ ಗದಗ ಹುಡುಗರು ಏನ್ ಮಾಡ್ತೀವಿ? ವಿ ವಿಲ್ ಹ್ಯಾವ್ ಎನ್ ಆಫೀಸ್, ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡೋಣಪ್ಪ ಒಂದು ಆಫೀಸು. ವಿ ವಿಲ್ ಎಸ್ಟಾಬ್ಲಿಷ್ ಎ ಫರ್ಮ್. 5 ಜನ ಸ್ಟೂಡೆಂಟ್ಸ್ ಆಫ್ ಅವರ್ ಕಾಲೇಜ್, ದೇ ಆಫ್ಟರ್ ದರ್ ಗ್ರಾಜುಯೇಷನ್ ದೇ ವೆಂಟ್ ಟು ಧಾರವಾಡ ಅಂಡ್ ದೇ ಎಸ್ಟಾಬ್ಲಿಷ್ ಎನ್ ಆಫೀಸ್. ಯಾಕಂದ್ರೆ 5 ಜನ ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. 5 ಹೊಸ 5 ಆಫೀಸ್ಗಳನ್ನ ಹೈರ್ ಮಾಡ್ಕೊ, 5 ರೂಮ್ಗಳನ್ನ ಹೈರ್ ಮಾಡ್ಬೇಕು. ಬೇರೆ ಬೇರೆ ಕಡೆ 5 ಜನಕ್ಕೂ ಕಂಪ್ಯೂಟರ್ ಬೇಕಪ್ಪ. ಮತ್ತೆ ಬೇರೆ ಬೇರೆ ಕಡೆ ಕ್ಲೈಂಟ್ಸ್ ಬರ್ತಾರೆ. ಮತ್ತೆ ಎಲ್ಲರಿಗೂ ಜಾಸ್ತಿ ಕ್ಲೈಂಟ್ಸ್ ಒಟ್ಟಿಗೆ ಸಿಗದೆ ಇರ್ಬೋದು. ಅದ್ರ ಬದಲು 5 ಜನ ಸೇರ್ಕೊಂಡು ಒಂದೇ ರೂಮ್ ಅಲ್ಲಿ 5 ಜನ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದೇ ಸಿಸ್ಟಮ್, ಒಂದೇ ಲೈಬ್ರರಿ ಇಟ್ಕೊಂಡ್ರೆ ಸುಲಭ ಆಗ್ತದೆ. ಸೊ ಇಲ್ಲಿ ಏನಾಯ್ತು? 5 ನ್ಯಾಚುರಲ್ ಪರ್ಸನ್ಸ್ ಆರ್ ಎಂಟರಿಂಗ್ ಇಂಟು ಎ agreement. There can be a firm. Or what can happen? You can enter into an agreement where all the partners are going to be artificial persons. ಅದಂಗೆ ಒಂದ್ 3-4 ಕಂಪನಿಗಳು ಸೇರ್ಕೊಂಡು ಒಟ್ಟಿಗೆ ಒಂದು ಪಾಲುದಾರಿಕಾ ಸಂಸ್ಥೆನ ಸ್ಥಾಪನೆ ಮಾಡಬಹುದು. ಅಲ್ಲಿ ಯಾರು ಇದ್ದಾರೆ? ವಿ ಫೈಂಡ್ ಓನ್ಲಿ ಆರ್ಟಿಫಿಷಿಯಲ್ ಪರ್ಸನ್ಸ್. ಕಂಪನಿ ಎ, ಕಂಪನಿ ಬಿ, ಕಂಪನಿ ಸಿ, 3 ಕಂಪನಿಗಳು ಸೇರ್ಕೊಂಡು ಒಂದು ಪಾಲುಗಾರಿಕೆ ಸಂಸ್ಥೆನ ಮಾಡ್ಕೊಬಹುದು. ದಟ್ ಇಸ್ ವೆರಿ ಮಚ್ ಪಾಸಿಬಲ್. ಅಥವಾ ಒಂದಷ್ಟು ಜನ ಸ್ವಾಭಾವಿಕ ವ್ಯಕ್ತಿಗಳು, ಒಂದಷ್ಟು ಜನ ಕೃತಕ ವ್ಯಕ್ತಿಗಳು, ಎಲ್ಲ ಇಬ್ರು ಸೇರ್ಕೊಂಡು ಒಂದು ಪಾರ್ಟ್ನರ್ಶಿಪ್ ಬೇಕಾದ್ರೆ ಮಾಡ್ಕೊಬಹುದು. ಇವನ್ ದಟ್ ಈಸ್ ಪಾಸಿಬಲ್. ಸೊ there must be 2 persons, and those 2 persons can all be natural persons, or they can all be artificial persons, or they can be partly natural and partly artificial or legal persons. This permutation and combination, ಈ ರೀತಿ ಬೇರೆ ಬೇರೆ ವಿಧದಲ್ಲಿ ನಾವು ಪಾರ್ಟ್ನರ್ಶಿಪ್ ನ ಸ್ಥಾಪನೆ ಮಾಡಬಹುದು. I hope it's clear. Again, some network issues. Am I audible? Am I audible? Hello? Yes, sir. Okay. Yes. So that's with respect to persons who can be part of a contract of partnership. Moving further is yes, last point. Corporations or limited partnership may itself be a partner in a ಜನರಲ್ ಪಾರ್ಟ್ನರ್ಶಿಪ್. ಆಮೇಲೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಮುಂದಕ್ಕೆ ಓದ್ತೀರಾ ನೀವು. ಕಂಪನಿ ಲಾ ಕೆಳಗೆ ಕಂಪನಿ ಲಾ ಜೊತೆಲಿ ಅದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಬರ್ತದೆ. ಆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ಸ್ ಆಗಿರ್ಬೋದು,
ದೇ ಮೇ ಇಟ್ ಸೆಲ್ಫ್ ಬಿ ಪಾರ್ಟ್ನರ್ಸ್ ಇನ್ ಎ ಜನರಲ್ ಪಾರ್ಟ್ನರ್ಶಿಪ್. ನಾವು ಇಲ್ಲಿ ಈಗ ತಿಳ್ಕೊಂತಿರೋ ಒಂದು ಪಾಲುದಾರಿಕಾ ಸಂಸ್ಥೆಗಳಲ್ಲಿ ಆ ಎಲ್ಲಾ ತರದ ವ್ಯಕ್ತಿಗಳು ಕೂಡ ಪಾರ್ಟ್ನರ್ಸ್ ಆಗಿ ಇರ್ಬೋದು. ಇನ್ನೊಂದು ಪ್ರಶ್ನೆ ಬರುತ್ತೆ, ಕ್ಯಾನ್ ಎ ಆರ್ಡಿನರಿ ಪಾರ್ಟ್ನರ್ಶಿಪ್ ಇಟ್ಸ್ ಫರ್ಮ್ ಕ್ಯಾನ್ ಇಟ್ ಸೆಲ್ಫ್ ಬಿ ಎ ಪಾರ್ಟ್ನರ್ ಆಫ್ ಅನದರ್ ಫರ್ಮ್? ಈ ಒಂದು ಕನ್ಫ್ಯೂಷನ್ಸ್ ಬರ್ತದೆ. ಅದರ ಬಗ್ಗೆ ಮುಂದಕ್ಕೆ ನಾವು ಅದರ ಬಗ್ಗೆ ಡಿಸ್ಕಷನ್ಸ್ ನ ಮಾಡ್ತೀವಿ. ಸೊ ಆಸ್ ಆಫ್ ನೌ ದಿಸ್ ಮಚ್ ಯು ಶುಡ್ ರಿಮೆಂಬರ್, ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ 2 persons. They should be competent into contract, and they can all be natural persons, or they can all be artificial persons, or there can be a combination of both. ಈ ತರದ ವ್ಯಕ್ತಿಗಳು ಪಾಲುಗಾರಿಕೆ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶಗಳು ನಮ್ಮ ಕಾನೂನಿನಲ್ಲಿ ಇದೆ. ಓಕೆ, ಮೂವಿಂಗ್ ಫರ್ದರ್, ಅಗ್ರಿಮೆಂಟ್ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡ್ವಿ, ಮುಂಚೆನೂ ತಿಳ್ಕೊಂಡಿದ್ದೀರಿ ಕಾಂಟ್ರಾಕ್ಟ್ ಅಲ್ಲಿ. ಇಲ್ಲೂ ಕೆಲವು ಅಂಶಗಳನ್ನ ನಾವು ಗಮನಿಸಬೇಕು, ಏನೇನು ಅನ್ನೋದು ನಾನು ನೋಡೋಣ. ಎಕ್ಸಿಸ್ಟೆನ್ಸ್ ಆಫ್ ಎನ್ ಅಗ್ರಿಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ ಎ ಪಾರ್ಟ್ನರ್ಶಿಪ್. ವಿತೌಟ್ ಅಗ್ರಿಮೆಂಟ್ ದೇರ್ ಕೆನಾಟ್ ಬಿ ಎ ಪಾರ್ಟ್ನರ್ಶಿಪ್. ಅಂದ್ರೆ ಏನರ್ಥ, ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮೇ ಬಿ ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್. ದಟ್ಸ್ ಒನ್ ಮೋರ್ ಥಿಂಗ್. ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂಡ್ ಇಂಪ್ಲೈಡ್ ಕಾಂಟ್ರಾಕ್ಟ್ ನೀವು ಓದಿದ್ದೀರಿ. ಎಕ್ಸ್ಪ್ರೆಸ್ ಅಂದ್ರೆ ವ್ಯಕ್ತವಾಗಿರುವಂತದ್ದು, ಇಂಪ್ಲೈಡ್ ಅಂದ್ರೆ ಅವ್ಯಕ್ತವಾಗಿರುವಂತದ್ದು. ಹಂಗಂದ್ರೇನು? Can you give example of a express contract? ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್, ವ್ಯಕ್ತ ಕರಾರಿಗೆ ಒಂದು ಉದಾಹರಣೆ ಕೊಡಕ್ಕಾಗುತ್ತಾ ನಿಮ್ಗೆ ಯಾರ? ವ್ಯಕ್ತ ಕರಾರು, ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್. Written contracts or expressed contracts? Okay, is it so? Written contracts are express contracts. Anything else? That means oral contracts are not express contracts? Are oral contracts are express contracts? Yes, sir. Adala, even that is also a express contract. Implied contract means They are not contracts made by the persons, but contracts made by the law. no. Hangala. So Means contract, quasi by gestures. contracts. no, quasi contracts are ಸ್ಪೆಸಿಫಿಕ್ ಆಗಿ different. ಅಂದ್ರೆ ಕೊಟ್ಟಿಲ್ಲ. So ನೀವು ಓದಿದಿರಿ ಕಾರ್ಲಿಲ್ ವರ್ಸಸ್ ಕಾರ್ಬಾಲಿಕ್ ಸ್ಮೋಕ್ ಬಾಲ್ ಕಂಪನೀಸ್ ಕೇಸ್. I hope you studied that. Yes Yes, or no? sir. Yes, sir. So what kind of a contract it is? Is it express or implied? Implied, sir. Implied contract. So a contract where neither the offer nor acceptance was expressly made, but a contract was entered not by words of mouth or words spoken, but by our own conduct. ನಾವು ಮಾಡಿದ ಕೆಲಸಗಳ ಮೂಲಕ ಅಲ್ಲಿ ಕಾಂಟ್ರಾಕ್ಟ್ ಅಂತ ಬಂದ್ರೆ then we say it is a contract, valid contract. ಹೌದಲ್ಲ? ಸೊ ಈ ಪಾರ್ಟ್ನರ್ಶಿಪ್ ಕಾಂಟ್ರಾಕ್ಟ್ ಹೆಂಗಿರ್ಬೇಕು, ಹೌದು ಅಗ್ರಿಮೆಂಟ್ ಇರ್ಬೇಕು ಅಂತ ಹೇಳಿದ್ವಿ ಇಲ್ಲಿ. ಅಗ್ರಿಮೆಂಟ್, ವಾಟ್ ಕೈಂಡ್ ಆಫ್ ಅನ್ ಅಗ್ರಿಮೆಂಟ್ ಇಟ್ ಶುಡ್ ಬಿ? should it be express or it can be implied? The law says that agreement may be express or it can be implied. ಅಂದ್ರೆ ವ್ಯಕ್ತವಾಗಿ ಏನು ಒಬ್ರಿಗೊಬ್ರು ಒಪ್ಪಂದ ಮಾಡ್ಕೊಂಡಿದ್ರು ಆ ಒಂದು ಉದ್ದೇಶ ಇಟ್ಕೊಂಡೆ ಅವರಿಬ್ರು ನಡ್ಕೊಂತಾ ಇದ್ರೆ, ಇಬ್ರು ಅಥವಾ ಇಬ್ಬರಿಗಿನ ಹೆಚ್ಚು ವ್ಯಕ್ತಿಗಳು ಒಂದು ವ್ಯಾಪಾರನ ಒಟ್ಟಿಗೆ ಸೇರ್ಕೊಂಡು ಅದ್ರ ಬಗ್ಗೆ ಏನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಆದ್ರೂ ಅದು ಆ ಅಂಡರ್ಸ್ಟ್ಯಾಂಡಿಂಗು ಅವರ ಕಾಂಡಕ್ಟ್ ಇಂದ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ then we say that there is a partnership, and there is no rule that partnership agreement should always be express. ಅದರಲ್ಲಿ ಕಾಂಪ್ಲಿಕೇಶನ್ಸ್ ಬಹಳ ಆಗುತ್ತೆ, ಬಟ್ ಇಟ್ಸ್ ಅ ಡಿಫರೆಂಟ್ ಸ್ಟೋರಿ. ಹೆಂಗಪ್ಪ ಪ್ರೂವ್ ಮಾಡೋದು? ಮ್ಯಾಟರ್ ಆಫ್ ಪ್ರೂವಿಂಗ್ ಇಟ್ ಬೈ ಎವಿಡೆನ್ಸ್ ಇಸ್ ಡಿಫರೆಂಟ್ ಥಿಂಗ್. ಆದ್ರೆ ಪ್ರೂವ್ ಮಾಡಿದ್ರೆ there can be an agreement of partnership even though nothing is expressly stated, neither by words of mouth nor by the words written. ಏನು ಬರಿದೇ ಇದ್ರು, ಏನು ವ್ಯಕ್ತವಾಗಿ ಹೇಳಲೇ ಇದ್ರು ಅವರ ನಡವಳಿಕೆಯ ಮೂಲಕನೇ ನಾವೇನ್ ತಿಳ್ಕೊಬಹುದು ಅಲ್ಲೊಂದು ಪಾರ್ಟ್ನರ್ಶಿಪ್ ಫರ್ಮು ಇದೆ ಅಂತ ನಾವು ಪರಿಗಣಿಸಬಹುದು. ಸೊ ದಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಶುಡ್ ನೋ ಆಸ್ ಫಾರ್ ಆಸ್ ಅಗ್ರಿಮೆಂಟ್ ಇಸ್ ಕನ್ಸರ್ನ್. ಮುಂದುವರಿತಾ, ದೆನ್ ಮಸ್ಟ್ ಬಿ ಎ ವ್ಯಾಲಿಡ್ ಅಗ್ರಿಮೆಂಟ್. ಆದ್ರೆ ಅಗ್ರಿಮೆಂಟ್ ಹೆಂಗಿರ್ಬೇಕು? ಅಗ್ರಿಮೆಂಟ್ ಒಂದು ವ್ಯಾಲಿಡ್ ಅಗ್ರಿಮೆಂಟ್ ಇರ್ಬೇಕು, ಅದು ಊರ್ಜಿತವಾದಂತಹ ಒಂದು ಅಗ್ರಿಮೆಂಟ್ ಆಗ್ಬೇಕು. ಹಂಗಾಗ್ಬೇಕು ಅಂದ್ರೆ ಏನು? ವೆನ್ ವಿ ಸೇ ಅನ್ ಅಗ್ರಿಮೆಂಟ್ ಈಸ್ ವ್ಯಾಲಿಡ್, ನೀವು ಓದಿದಿರಿ ಆಗ್ಲೇ. So to say that there is a valid agreement, there are few important things to be remembered. First one is it should be for a lawful object or for a lawful purpose. Howda? You studied in your contract act. Same thing is applicable here as well. So ಆ ಒಪ್ಪಂದ ಎಂತದ್ದು, ಯಾವ್ದಕ್ಕೋಸ್ಕರ, ಉದ್ದೇಶ ಏನಿರಬೇಕು? It should be for a lawful object or lawful purpose. ಅದರ ಆಬ್ಜೆಕ್ಟಿವ್ಸ್, ಅದರ ಉದ್ದೇಶ ಇದೆಯಲ್ಲ, ಅದು ಕಾನೂನಾತ್ಮಕವಾಗಿರ್ಬೇಕು. ಕಾನೂನು ಬಾಹಿರವಾದ ಕೃತ್ಯಗಳು ಮಾಡೋದಕ್ಕೆ ನೀವು ಒಪ್ಪಂದ ಮಾಡ್ಕೊಂಡ್ರೆ ಆ ಒಪ್ಪಂದ ಆಗಿದೆ, ಆದ್ರೆ ಎಂತ ಒಪ್ಪಂದ ಆಗುತ್ತದು? ಅದು ಇನ್ವ್ಯಾಲಿಡ್ ಅಗ್ರಿಮೆಂಟ್ ಅಥವಾ ಇಲ್ಲೀಗಲ್ ಅಗ್ರಿಮೆಂಟ್ ಆಗ್ಬೋದು. ಇಲ್ಲೀಗಲ್ ಅಗ್ರಿಮೆಂಟ್ ಮೂಲಕ ನೀವು ಪಾರ್ಟ್ನರ್ಶಿಪ್ ನ ಶುರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಗ್ರಿಮೆಂಟ್ ಇರಬೇಕು. ಅಗ್ರಿಮೆಂಟ್ ಅಂತಂದ್ರೆ ಆ ಒಪ್ಪಂದಕ್ಕೆ ಒಂದು ಉದ್ದೇಶ ಏನಿರ್ಬೇಕು? ಅದು ಕಾನೂನುಬದ್ಧವಾಗಿರ್ಬೇಕು.
That's an important requirement. And further, should be between persons competent to contract. ಇದಾಗಲೇ ಓದಿದ್ವಿ ನಾವು. ಸೊ ಎಂತ ಯಾರ್ಯಾರು ಈ ಕಾಂಟ್ರಾಕ್ಟ್ ಮಾಡಿರ್ಬೇಕು, ಯಾರ್ಯಾರು ಒಪ್ಪಂದ ಮಾಡ್ಕೊಂಡಿರ್ಬೇಕು ಅಂದ್ರೆ ಆ ಒಪ್ಪಂದ ಮಾಡೋ ವ್ಯಕ್ತಿಗಳು ಯಾರು ಕಾಂಟ್ರಾಕ್ಟ್ ಕರಾರು ಮಾಡೋದಕ್ಕೆ ಯಾರಿಗೆ ಶಕ್ತರಾಗಿರ್ತಾರೋ, the persons who are able to enter into contract, only they can be part of such an agreement in a partnership. ಅವಾಗ ಮಾತ್ರ ಆ ಒಂದು ಅಗ್ರಿಮೆಂಟ್ ಊರ್ಜಿತವಾಗುತ್ತೆ. Then only such a agreement is a requirement for a valid contract. ಸೊ ಎರಡು ಅಂಶಗಳನ್ನ ನಾವು ಗಮನಿಸಿದ್ವಿ. ಒಂದು ಪರ್ಸನ್ಸ್ ಹೂ ಶುಡ್ ಬಿ ದೇರ್, ಸೆಕೆಂಡ್ ಒಂದು ಅಗ್ರಿಮೆಂಟ್ ಇದೆಯಾ, ಅಗ್ರಿಮೆಂಟ್ ಹೆಂಗಿರ್ಬೇಕು. ಮುಂದಕ್ಕೆ ಇನ್ನು 2-3 ರಿಕ್ವೈರ್ಮೆಂಟ್ಸ್ ಇದಾವಲ್ಲ, ಅವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಇಫ್ ಯು ಪೀಪಲ್ ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್, otherwise we will stop. Almost time is running out. Hardly 30 seconds are there. If you have any questions, you can quickly ask so that I can reply. Sir, agreement, implied agreement, how does it Again, apply, sir? contracts allo idiralla, whenever it is going to be done through by contract, you have just you went to a hotel and there is a menu and you have drunk the coffee or you have eaten the food, then he asks for money. ನೀನ್ ನನ್ಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿಲ್ಲ, ನಾನು ತಿಂದೆ, ನಾನು ತಿಂದ್ರೆ ಆಗಲ್ಲ. Your conduct of eating the food in the hotel No, sir. implies that. Sir, I know the meaning of